ಗಳವರು ಶ್ರೀಮನ್ಯೇವನ ಶಿವಯೋಗಿಗಳವರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 14ನೇ ಪದ್ಯವನ್ನೇ ವಿಸ್ತಾರವಾಗಿ ಹೇಳ್ತಕ್ಕಂಥವರಾದರು. ಅವು ಯಾವುದು ಅಂತಂದರೆ, ಅರಿವೆ ಬರೀ ಅರಿವೆ ನಿನ್ನ ತೆರನರಿ ಮುಕ್ತಿಯಹುದು ನಿಶ್ಚಯವಂತಿ ಅನ್ನುವಂಥ ಪದ್ಯವನ್ನು ಹೇಳುತ್ತಾ, ಆ ಅರಿವಿಗೆ ಯಾವ ಒಂದು ಬಾಧೆ ಅನ್ನುವಂಥದ್ದಿಲ್ಲ. ಯಾವಾಗಲೂ ಇದ್ದುಕೊಂಡು ಅರಿಯಂತಕ್ಕಂಥದ್ದಕ್ಕೆ ಇದು ಚಿತ್ತು ಅಂತಂತಾರೆ. ಯಾವಾಗಲೂ ಇರಬೇಕು, ಅರಿತಿರ್ಬೇಕು. ಮತ್ತು ಬರೀ ಇರುವುದ ಅಂತಂದ್ರೆ ಸದ್ರೂಪದೊಳಗೆ ಅದು ಅತಿವ್ಯಾಪ್ತಿ ಬರ್ತೈತಿ. ಇರುವಂಥವು ಯಾವುವು? ಆಕಾಶ, ಕಾಲ, ದಿಕ್ಕು ಇವು ಯಾವಾಗಲೂ ಅದಾವ. ಅವುಗಳಲ್ಲಿ ಚಿದ್ರೂಪತ್ತು ಬರ್ತೈತಿ. ಅದಕ್ಕೆ ಅಪರೋಕ್ಷ ಅಂತ ಹೇಳ್ಯಾರ. ಇರಬೇಕು, ಅರಿತಿರ್ಬೇಕು. ಅವು ಅರಿಯುವುದಿಲ್ಲ, ಅವು ಜಡಗಳಾದ. ಬರೀ ಅರಿಯುವುದೇ ಚೇತನ ಅಂತಂದರೆ ಬುದ್ಧಿವೃತ್ತಿಯಾದಿಗಳು ಅರಿತಾವ. ಅವು ಅರಿಯುವುದು, ಅವು ಜಡಗಳಾದ. ಒಂದು ಅವಸ್ಥೆಯಲ್ಲಿರ್ತಾವ, ಮತ್ತೊಂದು ಅವಸ್ಥೆಯಲ್ಲಿ ಇರುವುದಿಲ್ಲ. ಆದ್ದರಿಂದ ಅಲುಪ್ತ ಪ್ರಕಾಶತ್ವ ಚಿದ್ರೂಪತ್ವ ಅಂತ ಹೇಳ್ಯಾರ. ಅಲುಪ್ತವಾಗಿರಬೇಕು, ಮನೋಬುದ್ಧಿಯಾದಿಗಳಿಂದ ಕೂಡದೇ ಇರಬೇಕು, ಸ್ವಯಂ ಪ್ರಕಾಶ ಆಗಿರಬೇಕು. ಅದು ಮತ್ತೊಂದರ ಅಪೇಕ್ಷೆ ಅನ್ನುವಂಥದ್ದಿಲ್ಲದೆ ಅದು ಅರಿಯುತ್ತಿರಬೇಕು. ಅಲುಪ್ತ ಪ್ರಕಾಶತ್ವ ಚಿದ್ರೂಪತ್ವ, ಪ್ರಕಾಶವಾಗಿಯೂ ಇರಬೇಕು, ಅಲುಪ್ತವಾಗಿಯೂ ಇರಬೇಕು. ಈ ರೀತಿ ಲಕ್ಷಣ ಚಿದ್ರೂಪಕ್ಕೆ ಹೇಳ್ಯಾರ. ಮತ್ತು ಅದು ಸದ್ರೂಪವಾಗಿಯೂ ಉಂಟು, ಸದ್ರೂಪವಿಲ್ಲದೆ ಚಿದ್ರೂಪ ಅನ್ನುವಂಥದ್ದಿಲ್ಲ. ಹಾಗೆ ಇದು ಯಾಕೆ ಉಂಟಾತು, ಇದನ್ನು ಹೆಂಗೆ ಅರಿಬೇಕಂದ್ರೆ, ಮೂರವಸ್ಥೆಗಳ ವಿಶೇಷದಿಂದಲೇ ಚಿದ್ರೂಪತ್ವವನ್ನು ಅರಿಬೇಕಂತೇಳಿ ಮೂರವಸ್ಥೆಗಳನ್ನು ಹೇಳ್ತಾರೆ. ಜಾಗರಣದ ಜಡಪೋಗವಿದನು ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದರಿವೆ ಅಂತ. ಜಾಗರಣ ಅನ್ನುವಂಥದ್ರಲ್ಲಿ ತ್ರಿಪುಟಿ ಐತಿ. ಸ್ಥೂಲ ತ್ರಿಪುಟಿಗಳದಾವ. ಜ್ಞಾತೃ, ಜ್ಞಾನ, ಜ್ಞೇಯ. ಜ್ಞಾತೃ ಅಂದರೆ ಇಲ್ಲಿ ವಿಶ್ವನೇ ಯಾವ ಜಾಗರಣ ಅರಿಯತಕ್ಕಂಥವನು. ವಿಶ್ವವನ್ನು ತಾನೇ ಸೃಷ್ಟಿ ಮಾಡಿಕೊಂಡಾನ. ಪರಮಾತ್ಮನು ಸೃಷ್ಟಿ ಮಾಡ್ಯಾನ. ಇವಂದು ಒಂದು ಸೃಷ್ಟಿ ಬೇರೆ ಐತಿ. ಪರಮಾತ್ಮನ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ. ಪಂಚಭೂತಾತ್ಮಕ ಆಗಿರುವಂಥ ಸ್ತ್ರೀ ಪುತ್ರಾದಿಗಳನ್ನು 84 ಲಕ್ಷ ಯೋನಿಗಳನ್ನು ಸೃಷ್ಟಿ ಮಾಡಿದ. ಆದರೆ ಜೀವನ ಸೃಷ್ಟಿನೂ ಒಂದೈತಿ. ಅವ ಮಾಡಿರ್ತಕ್ಕಂಥ ಪಂಚಭೂತಾತ್ಮಕ ಆಗಿರುವಂಥ ಶರೀರ ಒಂದೇ ಇದ್ದರೂ ಅದಕ್ಕೆ ಅಕ್ಕ ಅಂತ ಒಬ್ಬವಂತಾನ, ತಂಗಿ ಅಂತ ಒಬ್ಬವಂತಾನ, ಹೆಂಡತಿ ಅಂತ ಒಬ್ಬವಂತಾನ, ಮತ್ತು ಮಗಳಂತ ಒಬ್ಬವಂತಾನ. ಈ ರೀತಿಯಾಗಿ ಜೀವ ಸೃಷ್ಟಿ ಅನ್ನುವಂಥದ್ದು ನೀವು ಸೃಷ್ಟಿ ಮಾಡ್ಯಾನ. ಇವನೇ ವಿಶ್ವಜೀವ. ಈ ವಿಶ್ವಜೀವ ಕಣ್ಣಿನ ಮುಖಾಂತರವಾಗಿ ಅದು ಜ್ಞಾತೃ, ಅದು ಜ್ಞಾನ. ಕಣ್ಣಿನ ಮುಖಾಂತರವಾಗಿ ಹೊರಗೆ ನೋಡ್ತಕ್ಕಂಥ ರೂಪ ವಿಷಯ ಇದು ಜ್ಞೇಯ. ಈ ರೀತಿಯಾಗಿ ನೇತ್ರದಿಂದ ತ್ರಿಪುಟಿ ಆಯಿತು, ಶ್ರೋತ್ರನಿಂದನೂ ತ್ರಿಪುಟಿ ಆಯಿತು. ಕೇಳುವವ ಕಿವಿ, ಇದು ಜ್ಞಾನ. ಶಬ್ದ ವಿಷಯ. ಜ್ಞಾತೃ ಅನ್ನುವಂಥವನು ಇವನು ಜೀವ. ಜ್ಞಾತೃ ಎಲ್ಲ ವಿಷಯ ಅದರಲ್ಲಿ ಅಡ್ಡಾಡ್ತಾನೆ. ಮನಸ್ಸಿನಿಂದ ಓಡಿಕೊಂಡು ಚಿದಾಭಾಸನಾಗಿ ಅರಿತಾನೆ. ಇದು ಜಾಗ್ರ. ವಿಶ್ವನೇ ಜೀವ, ನೇತ್ರ, ಕರ್ಣ, ಅಲ್ಲಿ ರೂಪಾದಿ ವಿಷಯಾದಿಗಳು. ಜಾಗರಣದ ಜಡಪೂಗವಿದನು ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದರಿವೆ ಅಂದರೆ ನೇತ್ರದಿಂದ ವಿಶ್ವಜೀವನು ಜಗತ್ತಿನ ಜಡಜಂಜನವನ್ನೆಲ್ಲವನ್ನು ಜಗತ್ತನ್ನುವಂಥದ್ದು ತನ್ನಿಂದ ಅರಿಸಿಕೊಳ್ಳುತ್ತದೆ. ಆದ್ದರಿಂದ ಜಡವಾಗಿರುವಂಥದ್ದು. ಕ್ಷೇತ್ರಜ್ಞಪ್ತಿ ಶೂನ್ಯತ್ವ ಜಡತ್ವ ಅಂತಂದಾರೆ. ತನ್ನನ್ನು ಅರಿಯುವಂಥದ್ದೆಲ್ಲ, ಇನ್ನೊಂದನ್ನು ಅರಿಯುವ ಸಾಮರ್ಥ್ಯ ಇಲ್ಲ. ಹೀಗಿರುವಂಥದ್ದು ಯಾವುದು? ಜಡ. ಅದಕ್ಕೆ ವಿರುದ್ಧವಾಗಿ ಚೇತನ ಯಾವುದಂದ್ರೆ ಅಲುಪ್ತ ಪ್ರಕಾಶತ್ವ ಚೇತನ, ಚಿದ್ರೂಪ. ಈ ರೀತಿಯಾಗಿ ಒಂದರಂತೆ ಒಂದಿಲ್ಲ. ಚಿದ್ರೂಪದಂತೆ ಜಡ ಇಲ್ಲ, ಜಡದಂತೆ ಚಿದ್ರೂಪವಿಲ್ಲ. ಜಡ ಅನ್ನುವಂಥದ್ದು ಚಿದ್ರೂಪದಂತೆ ಅರಿಸಿಕೊಳ್ತೈತಿ. ಆಮೇಲೆ ಕನಸಿನ ಕಲ್ಪನೆಯನ್ನು ಯಾವ ಮನವೆಂಬ ಸಾಧನದಿಂದ ತೈಜಸ್ಸಿನೆನಿಸಿ ಅರಿವೆ. ಕನಸನ್ನುವಂಥದ್ದು ಜಾಗರಣದ ವಾಸನೆಯೇ ಕನಸಕ್ಕು ಅಂತಂದಾರೆ. ಈ ಯಾವ ಸ್ವಪ್ನ ಅನ್ನುವಂಥದ್ದು ಜಾಗೃತಿಯಲ್ಲಿರತಕ್ಕಂಥ ವಿಷಯಗಳ ವಾಸನೆ ಹಿಡಿದುಕೊಂಡು ಅಲ್ಲಿರುವಂಥವನು ತೈಜಸ್ ಜೀವ ಅಂತ ಹೇಳ್ತಾರೆ. ನಾವು ತೈಜಸ್ ಅಂತ ಯಾಕೆ ಹೆಸರು ಬಂತಂದರೆ, ಜಾಗೃತದಲ್ಲಿ ಸೂರ್ಯ, ಚಂದ್ರ, ಅಗ್ನಿ ಮತ್ತು ನಕ್ಷತ್ರಾದಿಗಳಿಂದ ಅಲ್ಲಿ ಬೆಳಗ್ತದೆ ಜಾಗೃತ ಪ್ರಪಂಚ. ಸ್ವಪ್ನ ಪ್ರಪಂಚ ಬೆಳಗತಕ್ಕಂಥ ಹೊರಗಿನ ಜಾಗೃತ ಪ್ರಪಂಚ ಸೂರ್ಯ ಚಂದ್ರಾದಿಗಳಿಲ್ಲ ಅಲ್ಲಿ. ಇವನ ಸೃಷ್ಟಿ ಯಾವ ತೈಜಸ್ ಜೀವನಿಂದ ಸೃಷ್ಟಿಯಾಗಿರುವಂಥ ಸೂರ್ಯ ಚಂದ್ರಾದಿಗಳದಾವ. ತಾನೇ ಸೃಷ್ಟಿ ಮಾಡೋಣ ಅಲ್ಲಿ. ಆದ್ದರಿಂದ ಇಲ್ಲಿ ಇವನಿಗೆ ತೈಜ. ತಾನೇ ಸೃಷ್ಟಿ ಮಾಡ್ತಾನೆ, ತಾನೇ ಅವುಗಳನ್ನು ಅರಿತಾನೆ. ನನಗೆಂಥ ಕನಸು ಬಿದ್ದಿತ್ತು ಅಂತ ಅರಿತಾನೆ. ಇವನು ತೈಜಸ್ ಜೀವ.
ಆಮೇಲೆ ಕನಸಿನ ಕಲ್ಪನೆಯು ತೈಜಸ್ಸನೆನಿಸಿ ಮನಸ್ಸಿನ ಮನಸ್ಸಿನಿಂದ ಅದನ್ನು ಅರಿತಿ ಅನ್ನುವಂಥದ್ದನ್ನು ಹೇಳಿದರು. ಆಮೇಲೆ ಪರಸುಖವನ್ನು ನಿದ್ರೆವೆರಿಸಿ ಮಾಯಾವೃತ್ತಿ ಕಾರಣದೆ ಪ್ರಾಜ್ಞೆ ಪೆಸರುದಡೆ ಅರಿವೆ. ಕನಸವನ್ನು ಯಾವ ಹೋಗಿ ಸುಷುಪ್ತಾವಸ್ಥೆ ಬಂತು, ಅಲ್ಲಿ ಪರಸುಖ ಅಂತ ಹೇಳಿದ್ರು. ಅದು ಆ ಸುಖ ಇಂದ್ರಿಯಜನ್ಯವಲ್ಲ, ತನ್ನಿಂದ ತಾನೇ ಸ್ವಯಂ ಪ್ರಕಾಶವಾಗಿ ಬೆಳಗ್ಗೆ ಸ್ವಯಮೇವಾಗಿರುವಂತಹ ಸುಖ ಅನ್ನುವಂಥದ್ದು. ಪರಸುಖವನ್ನು ನಿದ್ರೆ ಬೆರೆಸಿ ಅಂದ್ರೆ ಕರ್ಮ ರೂಪವಾಗಿ ಬರುವಂತ ನಿದ್ರೆ. ನಿದ್ರೆ ಅನ್ನುವಂಥದ್ದು ಕರ್ಮದಿಂದ ಪ್ರಾಪ್ತಿ ಆಗ್ತತಿ. ಮಲ್ಕೋಬೇಕಾದ್ರೂ ನಿದ್ದೆ ಬರುವುದಿಲ್ಲ, ನಾವು ನಿದ್ದೆ ಬರಬೇಡ ಅಂತ ಹೇಳಿ ಕುಂತರೂ ನಿದ್ದೆ ಬಿಡುವುದಿಲ್ಲ. ಈ ರೀತಿಯಾಗಿ ಕರ್ಮಶದಿಂದ ಆ ನಿದ್ರಾವಸ್ಥೆ ಬಂದಾಗ ಆ ಪುರುಷಕವನ್ನು ಅರಿಯತಕ್ಕಂಥವನು ಯಾವನು? ಅವನು ಪ್ರಾಜ್ಞ. ಪ್ರಾಜ್ಞೆ ಅಂತ ಯಾಕೆ ಹೆಸರು ಬಂತು? ಪ್ರ ಅನ್ನುವುದರಿಂದ ಪ್ರಕಾಶವಂತನೂ ಹೌದು, ಅಜ್ಞ ಅಂದ್ರೆ ಅಲ್ಲಿ ಅಜ್ಞಾನವೂ ಐತಿ. ನನಗೇನೂ ತಿಳಿಯಲಿಲ್ಲ ಅನ್ನುವಂಥ ಒಂದು ಅಜ್ಞಾನ ಐತಿ, ನಾನು ಸುಖವಾಗಿ ಮಲಗಿದ್ದೆ ಅನ್ನುವಂಥ ಒಂದು ಜ್ಞಾನ ಐತಿ. ಹಾಗೆ ಆ ಪ್ರಾಜ್ಞ ಜೀವನು ಪರಸುಖವನ್ನು ನಿದ್ರೆ ಬೆರೆಸಿ ಮಾಯಾವೃತ್ತಿ ಕಾರಣದಿ, ಅಲ್ಲಿ ಮಾಯಾವೃತ್ತಿ ಅನ್ನುವಾಗಲಿ ಅಜ್ಞಾನ ವೃತ್ತಿ ಅನ್ನುವಂಥದ್ದಲ್ಲಿ ಐತಿ. ಯಾಕಂದ್ರೆ ಹೇಳಕ್ ಬರುದಿಲ್ಲ ಅಲ್ಲಿ. ಎದ್ದ ನಂತರ ನನಗೆ ಇಂಥ ಕಾಣಿಸ್ಬಿತ್ತು ಅಂತ ಹೇಳ್ತಾನೆ. ಅಲ್ಲಿ ಅವಿದ್ಯಾ ಕಾರಣದಿಂದ ಅಲ್ಲಿ ಇದ್ದುಕೊಂಡು ಅವುಗಳನ್ನು ಅರಿತಾನ. ಪ್ರಾಜ್ಞೆ ಪೆಸರದಳಿವೆ ಮರಹನರಿವೆ ಬಳಿಕ ಅರಿವು ಮರಹನರಿವೆ ಅರಿವನರಿವೆ ಅರಿವು ಮರವುಗಳನ್ನು ಅರಿವೆ. ಈಗ 3 ಅವಸ್ಥೆಗಳನ್ನು ಹೇಳಿದ್ರು. ಮತ್ತೆ 4ನೇದಾಗಿರುವಂತ ಯಾವ ಅರುವು ಮರುವು ಮತ್ತೆ ಆ ಮರುವು, ಈ 3 ಅವಸ್ಥೆಗಳು ಅದಾವ. ಅವುಗಳನ್ನು ಮತ್ತೆ ನಾಳೆ ಗುರುಗಳು ಹೇಳ್ತಾರೆ ಅನ್ನುವಂಥಲ್ಲಿ ನನ್ನ ಮಾತುಗಳನ್ನ ಎಲ್ಲ ಮಹಾತ್ಮರು ಹೇಳಿದ್ದಾರೆ. ನನ್ನ ಮಾತಿಗೆ ನಮಸ್ಕಾರ. ಶಿವಾಯ.